ಇವಳು ಈ ಮನೆಯಲ್ಲಿದ್ರೆ ನಾನಿರೋದಿಲ್ಲ. ನನ್ ಮಗಳನ್ನ ಸಾಯಿಸಿದವಳ ಜೊತೆ ನಾನ್ ಬದುಕೋದಿಲ್ಲ. ಅವಳು ನಾನು ನಿರ್ಧಾರ ಮಾಡಿ. ಈ ಮನೆಯಲ್ಲಿ ನಾನಾದ್ರೂ ಇರ್ಬೇಕು, ಇವಳಾದ್ರೂ ಇರ್ಬೇಕು. ಅವಳನ್ನ ಕಳಿಸ್ತಿರೋ ನಂಗೆ ಹೋಗು ಅಂತಿರೋ ಹೇಳಿ. ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ ದಮಯಂತಿ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮಧ್ಯದಲ್ಲಿ ನೀನ್ ಮಾತಾಡ್ಬೇಡ. ನಿನ್ನಿಂದಲೇ ಈ ನಂದಿನಿ ಕೊಂಬಂದಿರೋದು. ನೀನೇ ಇವಳನ್ನು ಉಪ್ಸಿರೋದು. ನೀವಿಬ್ರು ಸೇರಿ ನನ್ ಮಗಳನ್ನ ಸಾಯಿಸ್ಬಿಟ್ರಿ. ದಮಯಂತಿ, ಇನ್ನೊಂದು ಸಲ ಏನಾದ್ರೂ ಆ ಮಾತಾಡಿದ್ಯ ಅಂದ್ರೆ ಮರ್ಯಾದೆ ಇರಲ್ಲ. ಸ್ವಲ್ಪ ಸಂಸ್ಕಾರನೂ ಕಲಿ. ನೋಡಮ್ಮ, ಅಣ್ಣ ಹೆಂಗ್ ಮಾತಾಡ್ತಿದ್ದಾನೆ ಅಂತ ನೀನಾದ್ರೂ ಹೇಳಮ್ಮ. ನಂದಿನಿನ ಮನೆಯಿಂದ ಕಳ್ಸೋದಿಕ್ಕೆ ಅಭಿವಸು ಹೇಗೂ ಒಪ್ಕೊಳ್ಳಲ್ಲ. ಈ ದಮಯಂತಿ ಏನಾದ್ರೂ ಹೊರಟೋದ್ರೆ ನನ್ ಬಾಯಿ ಬಿದ್ದು ಹೋಗುತ್ತೆ, ಒಂಟಿಯಾಗೋಗ್ತೀನಿ. ಲೇ ದಮಯಂತಿ, ನಿಮ್ಮಮ್ಮ ಏನೋ ಹೇಳ್ತಿದ್ದಾರೆ, ನೀನ್ ಕೇಳ್ತಿರೋದ್ರಲ್ಲಿ ಅರ್ಥನೇ ಇಲ್ಲ ಕಣೆ. ಯಾಕಿಲ್ಲ? ಈ ನಂದಿನಿಗೂ ಈ ಮನೆಗೂ ಏನ್ ಸಂಬಂಧ? ನಂದಿನಿ ಪಾವನಿ ತಂಗಿ ಕಣೆ. ಅಖಿಲ್ಗೆ ಸೇವೆ ಮಾಡಿದಾಳೆ. ಅದ್ರಿಂದ ಅವಳ ಮದ್ವೆ ಸಂಬಂಧನೂ ತಪ್ಪೋಯ್ತು. ಅವಳಿಗೆ ಮದ್ವೆ ಮಾಡಿಸೋ ಜವಾಬ್ದಾರಿ ಈ ಮನೆದು. ಏನ್ ಮಾತಾಡ್ತಿದ್ಯಾ ಅತ್ತೆ? ನೀನ್ ಕೂಡ ಅವಳನ್ನೇ ಸಪೋರ್ಟ್ ಮಾಡ್ತಿದ್ಯಾ? ಲೇ, ನನ್ ಸಪೋರ್ಟ್ ನಿನ್ಗೆ ಕಣೆ. ನಂದಿನಿನ ಕಳ್ಸೋದು ಹೀಗಲ್ಲ. ಆಮೇಲೆ ಹೇಳ್ತೀನಿ, ಈಗ ಬಾಯಿ ಮುಚ್ಕೊಂಡಿರು. ಎಲ್ಲ ಸೇರಿ ನನ್ ಬಾಯಿ ಮುಚ್ಚಿಸ್ತಿದ್ದಾರೆ. ನಿಮ್ಗಿಷ್ಟ ಬಂದಂಗ್ ಮಾಡ್ಕೊಳ್ಳಿ. ದಮಯಂತಿ ಮಾತನ್ನ ತಲೆಗೆ ಹಾಕೋಬೇಡ ನಂದಿನಿ. ಅವಳೇನೋ ನೋವಲ್ ಮಾತಾಡ್ಬಿಟ್ಲು. ನೀನ್ ಒಳಗ್ ಹೋಗು. ಇವಳು ಮನೆಯಲ್ಲಿರೋದ್ರಿಂದಾನೇ ನನ್ ಮಗಳು ಸತ್ತೋಗಿದ್ದು. ಈ ನಂದಿನಿ ಕೂಡ ಕೊಲೆ ಪಾತಕಿ. ಶಿವಾನಿಗ್ ಸಾವಿಗೆ ಕಾರಣ ಆಗಿರೋ ಇವಳನ್ನ ಈಗ್ಲೇ ಮನೆಯಿಂದ ಆಚೆ ಕಳಿಸ್ಬಿಡಮ್ಮ. ನಿಜಾನೇ, ನನ್ನಿಂದಲೇ ಶಿವಾನಿ ಸತ್ತು ಹೋಗಿದ್ದು. ನಾನು ಈ ಮನೇಲಿ ಇರಬಾರ್ದು. ಈ ಮನೆ ಮಗಳನ್ನ ಅಳಿಸಿ ನಾನು ಈ ಮನೆಗೆ ಸೊಸೆ ಆಗಕ್ಕಾಗಲ್ಲ. ನನ್ನಿಂದ ಅಭಿಭಾವ ವಸು ಅಕ್ಕಂಗೆ ತೊಂದರೆ ಆಗ್ತಿದೆ. ಅಕ್ಕ ಭಾವಂಗೆ, ಅಖಿಲ್ ಭಾವಂಗೂ ತೊಂದ್ರೆನೆ. ನಾನಿಲ್ಲಿಂದ ಹೋಗೋದೇ ಒಳ್ಳೇದು. ನೀನ್ ಸೂಪರ್ ಹಾರಿಕಾ. ರಾಕಿ ಬೆರಳಲ್ಲಿರೋ ಇಂಕ್ ನೋಡಿ ವಸು ಇಲ್ಲಿಗೆ ಬರ್ಬೋದು ಅಂತ ಗೆಸ್ ಮಾಡಿ ಹೇಳ್ದೆ. ವಸುಗೆ ನನ್ನ ಮೇಲೆ ಡೌಟ್ ಬರ್ದೇ ಇರೋ ಥರ ಸೇವ್ ಮಾಡಿದೆ. ಥ್ಯಾಂಕ್ ಯು. ಆ ಮನೇಲಿ ನಾನು ತುಂಬಾ ದಿನ ಇದ್ನಲ್ಲ ಮ್ಯಾಮ್, ಅಲ್ಲಿರೋ ಎಲ್ರ ಮೆಂಟಾಲಿಟಿನೂ ನನಗೆ ಗೊತ್ತು. ಎಲ್ರಿಗಿಂತಲೂ ವಸು ಅಕ್ಕ ಅಭಿಭಾವ ತುಂಬಾ ಡೇಂಜರ್. ಅದಕ್ಕೆ ನಿಮ್ಗೆ ಮೊದಲೇ ವಾರ್ನ್ ಮಾಡಿದ್ದೆ. ನನಗೆ ತುಂಬಾ ಫೇವರ್ ಮಾಡಿದ್ಯಾ. ಅಷ್ಟಕ್ಕೂ ನಾನು ಇಲ್ಲೇ ರಾಕಿಗೆ ಹ್ಯಾಂಡ್ ವಾಶ್ ಮಾಡಿ ಕಳ್ಸಿದಿದ್ರೆ ಯಾವ ತೊಂದ್ರೆನೂ ಆಗ್ತಿರ್ಲಿಲ್ಲ. ಪರವಾಗಿಲ್ಲ ಮೇಡಮ್, ಎಂಥ ಜೀನಿಯಸ್ ಆದ್ರೂ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ. ಸಿಕ್ಕಾಕೊಳ್ಳದೆ ಎಸ್ಕೇಪ್ ಆದ್ವಲ್ಲ. ಎಸ್, ರಾಕಿಯಿಂದ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಮತ್ತೆ ಬೆರಳಚ್ಚು ಎರಡೂ ತಗೊಂಡಿದೀವಿ. ನಿಜವಾದ ಟಾಸ್ಕ್ ಆ ವಸುಯಿಂದ ಸೈನ್ ಹಾಕ್ಸ್ಕೊಳ್ಳೋದು ಮಾತ್ರ ಬಾಕಿ ಇದೆ. ನಮ್ಮ ಪ್ಲಾನಲ್ಲಿ ಟಫ್ ಪಾರ್ಟ್ ಅದೇನೆ. ವಸು ಸೈನ್ ಮಾಡಿದ್ರೆ ಆಸ್ತಿ ಪೂರ್ತಿ ನನ್ನ ಸ್ವಂತ ಆಗತ್ತೆ. ಅದರಲ್ಲಿ 2% ನಿನಗೆ ಕೊಡ್ತೀನಿ. ಎಷ್ಟು ಕಮ್ಮಿ ಅನ್ಕೊಂಡ್ರು ನಿನಗೆ 10 ಕೋಟಿ ಸಿಗುತ್ತೆ. ಎಂಜಾಯ್ ಮಾಡು. ಥ್ಯಾಂಕ್ಸ್ ಮ್ಯಾಮ್. ವಸು ಅಕ್ಕನಿಂದ ಸೈನ್ ಮಾಡಿಸ್ಕೊಳ್ಳೋದಕ್ಕೂ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು? ವಾವ್, ನೀನ್ ಗ್ರೇಟ್ ಹಾರಿಕಾ. ನಿಂದು ಮಾಮೂಲಿ ಬ್ರೇನ್ ಅಲ್ಲ, ಇವತ್ತು ಪಾದರಸದ ಥರ ಕೆಲಸ ಮಾಡ್ತಿದೆ. ನೀನು ಹೇಳ್ದಂಗೆ ಮಾಡಿದ್ರೆ
ವಸು ಯಾವ ಡೌಟು ಇಲ್ದಂಗೆ ಸೈನ್ ಮಾಡ್ಬಿಡ್ತಾಳೆ. ಆ ಆಸ್ತಿ ನನ್ನ ಸ್ವಂತ ಆಗತ್ತೆ. ನೀನ್ ನಿಜವಾಗ್ಲೂ ಜೀನಿಯಸ್. ಅಷ್ಟಕ್ಕೂ ನಿನ್ಗಿಂತ ಐಡಿಯಾ ಹೆಂಗ್ ಬರುತ್ತೆ? ವಸು ಅಕ್ಕನ ಮೇಲೆ ನನಗಿರೋ ಸೇಡು ಅಂಥದ್ದು ಮ್ಯಾಮ್. ವಸು ಅಕ್ಕನ್ಗೆ ಯಾವಾಗ ಸಾವಿನೆಟ್ ಕೊಡ್ತೀನಪ್ಪ ಅಂತ ವೇಟ್ ಮಾಡ್ತಿದ್ದೀನಿ. ವಸು ಮೇಲೆ ತುಂಬಾನೇ ಸೇಡಿಟ್ಕೊಂಡಿದ್ಯಲ್ಲ. ಅವಳು ನನಗ್ ಮಾಡಿರೋ ಅನ್ಯಾಯ ಅಷ್ಟೋ ಇಷ್ಟೋ ಅಲ್ಲ ಮ್ಯಾಮ್. ವಸು ಅಕ್ಕನಿಂದ ಆ ಮನೇಲಿ ಪ್ರತಿದಿನ ನಾನು ನರ್ಕ ನೋಡಿದ್ದೀನಿ. ನನ್ನನ್ನು ನಂಬಿಸಿ ಡಿವೋರ್ಸ್ ಕೊಡ್ಸಿದ್ಲು. ₹1 ಕೂಡ ಕೊಡದೆ ಉಟ್ಟು ಬಟ್ಟೆಲಿ ಆಚೆ ಹಾಕಿದ್ಲು. ನಾನು ಬಸ್ರಿ ಅಂತಾನು ನೋಡ್ದೆ ನನ್ನ ಮೇಲೆ ತುಂಬಾ ಸಲ ಕೈ ಮಾಡಿದಾಳೆ. ಅದು ಅಲ್ದೆ ನನ್ನ ಅಖಿಲ್ಗೆ 2ನೇ ಮದ್ವೆ ಮಾಡ್ತಿದ್ದಾಳೆ. ಅಂಥ ವಸು ಅಕ್ಕನ್ನ ಖಂಡಿತ ಸುಮ್ನೆ ಬಿಡಲ್ಲ. ಅಷ್ಟಕ್ಕೂ ಆ ಫ್ಯಾಮಿಲಿನೇ ಸುಮ್ನೆ ಬಿಡಲ್ಲ. ಏನ್ ಮಾಡಕ್ಕಾಗತ್ತೆ? ಉಟ್ಟು ಬಟ್ಟೆಲಿ ನಾನು ಹೇಗೆ ರೋಡಿಗೆ ಬಂದೋ ಆ ಫ್ಯಾಮಿಲಿ ಕೂಡ ಆಸ್ತಿ ಕಳ್ಕೊಂಡು ಬೇಡ್ಕೊಂಡು ತಿನ್ಬೇಕು, ಹಸುವಿಂದ ನರಳಬೇಕು, ಕೊನೆಗೆ ದಿಕ್ಕಿಲ್ದೆ ಸಾಯ್ಬೇಕು. ಇದು ನನ್ನ ಕನ್ಸಲ್ಲ ಮ್ಯಾಮ್, ಆಸೆ, ಸೇಡು. ಓಕೆ ಹಾರಿಕಾ, ನೀನ್ ಹೇಳ್ದಂಗೆ ನಡೆಯುತ್ತೆ. ಮೊದಲು ನಮ್ಮ ಆಸ್ತಿ ನಮಗ್ ಬರ್ಲಿ, ಆಮೇಲೆ ಅವ್ರನ್ನ ಆಟ ಆಡ್ಸೋಣ. ಆಸ್ತಿ ಸಿಕ್ಕದ ಮೇಲೆ ನೀವು ನನಗೆ ಕೈ ಕೊಡಲ್ಲ ಅಲ್ವಾ ಮೇಡಮ್? ನಾನು ಅಂತವಳಲ್ಲ ಹಾರಿಕಾ. ಮಾತು ಕೊಟ್ಮೇಲೆ ತಪ್ಪಲ್ಲ. ನಿನ್ ಸೇಡ್ಗೆ ನಾನ್ ಫ್ರೆಂಡ್. ಥ್ಯಾಂಕ್ ಯು ಮ್ಯಾಮ್. ಹೌದು ರೀ. ಯಾ ಅಣ್ಣ, ಮೊನ್ನೆ ಒಂದು ಇವೆಂಟ್ ಫೈಲ್ ಕೊಟ್ಟಿದ್ನಲ್ಲ, ಅದನ್ನು ತಗೊಂಬರ್ತೀಯ ಅಣ್ಣ? 1 ನಿಮಿಷ ಅಭಿ. ಪಾವನಿ, ಪಾವನಿ, ಏನ್ರಿ? ಬೀರೂಲಿಡು ಅಂತ ಮೊನ್ನೆ ನಿಂಗೊಂದು ಫೈಲ್ ಕೊಟ್ಟಿದ್ನಲ್ಲ, ಅದನ್ನ ತಗೊಂಡ್ ಬಾ. ನಂಗೆ ಯಾವಾಗ ಕೊಟ್ಟಿದ್ರಿ? ನಂದಿನಿ ಕೊಟ್ಟಿದ್ದೆ ಅನ್ಸತ್ತೆ, ಹೋಗಿ ತಗೊಂಡ್ ಬಾ. ನಂದಿನಿ, ನಂದಿನಿ, ನಂದಿನಿ ಎಲ್ಲೋ ಹೋದ್ಲು? ಏನಂದ್ರೆ? ಏನಾಯ್ತು ಪಾವನಿ? ನಂದಿನಿ ಲೆಟರ್ ಬರ್ದು ಮನೆಯಿಂದ ಹೊರಟೋಗಿದ್ದಳ್ರಿ. ಅಕ್ಕ ಭಾವ, ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ಮನೇಲಿ ಜಗಳ ಆಗೋದು ನಂಗಿಷ್ಟ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೋಸ್ಕರ ಹುಡುಕ್ಬೇಡಿ. ಅತ್ತೆಗೆ, ಅಭಿ ಭಾವಂಗೆ, ವಸು ಅಕ್ಕಂಗೆ, ಅಖಿಲ್ ಭಾವಂಗೆ ಎಲ್ಲರಿಗೂ ಸಾರಿ. ಅವಳು ಹೊರಟು ಹೋದ್ಲಾ? ಪೀಡೆ ತೊಲಗ್ತು, ಒಳ್ಳೇದಾಯ್ತು. ಏನ್ ಮಾತಾಡ್ತಿದ್ದೆ ದಮಯಂತಿ? ಹೆಣ್ಮಗು ಹೇಳ್ದೆ ಕೇಳ್ದೆ ಮನೆಯಿಂದ ಆಚೆ ಹೋಗಿದ್ದಾಳೆ, ಅದು ಒಳ್ಳೇದಾ? ನನ್ ಮಗಳು ಈ ಪ್ರಪಂಚ ಬಿಟ್ಟೇ ಹೋಗಿದ್ದಾಳೆ, ಅದು ಒಳ್ಳೇದಾ? ದಮಯಂತಿ, ಪ್ರತಿಯೊಂದಕ್ಕೂ ಶಿವಾನಿ ಸಾವನ್ನ ಮಧ್ಯಕ್ಕೆ ತರಬೇಡ ದಮಯಂತಿ. ಅಣ್ಣ, ನಂದಿನಿ ಕಾಲ್ ಮಾಡು. ಎಲ್ಲೇ ಇದ್ರೂ ಇವಾಗಲೇ ಮನೆಗೆ ಬರಕ್ಕೆ ಹೇಳು. ಕಾಲ್ ಮಾಡೋಣ. ನಂದಿನಿ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಭಿ. ನಂದಿನಿ ಇಷ್ಟೊತ್ತು ಮನೇಲೇ ಇದ್ಲು, ಆಗ್ಲೇ ನೋಡ್ದೆ. ಜಾಸ್ತಿ ದೂರ ಹೋಗಿರಲ್ಲ, ಬೇಗ ನಾವು ಹೋದ್ರೆ ಸಿಗ್ತಾಳೆ. ಹೇಗೂ ಹೋಗಿದ್ದಾಳಲ್ವಾ, ಮತ್ತ್ಯಾಕ್ ವಾಪಸ್ ಕರ್ಕೊಂಡು ಬರೋದು? ಹೋದ್ರೆ ಹೋಗ್ಲಿ. ನನ್ ತಂಗಿ ನಿನ್ನಿಂದೇನೆ ಹೋಗಿದ್ದು ದಮಯಂತಿ. ನೀನ್ ಆಡಿದ ಮಾತ್ಗೆ ಅವಳು ನೊಂದ್ಕೊಂಡು ಹೊರಟೋದ್ಲು. ನಿನ್ ತಂಗಿಯಿಂದ ನನ್ ಮಗಳು ಸತ್ತೋದ್ಲು, ಅವಳನ್ನ ವಾಪಸ್ ಕರ್ಕೊಂಡು ಬರ್ತೀರಾ? ನಂದಿನಿನ್ ಮಾತ್ರ ವಾಪಸ್ ಕರ್ಕೊಂಡು ಬರ್ತೀವಿ ಅಂತೀರಲ್ಲ? ಸಮಯ ಸಂದರ್ಭ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗ್ಬೇಡ ದಮಯಂತಿ.
ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅಣ್ಣ, ಅಖಿಲಲ್ಲಿ ನಂದಿನಿ, ನೀನೇನಿಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಅದು ಭಾವ ಅರ್ಜೆಂಟಾಗಿ ಬಾ ಅಂತ ಊರಿಂದ ಫೋನ್ ಬಂತು. ಫೋನ್ ಬಂತ? ಇಲ್ಲ ನಮ್ಮ ಅಕ್ಕನ ಮಾತಿಗೆ ಬೇಜಾರಾಗಿ ಹೋಗ್ತಿದ್ಯಾ? ಹಾಗೇನಿಲ್ಲ ಭಾವ, ಕಾರ್ ಹತ್ತು. ನಾನು ಊರಿಗೆ ಹೋಗ್ತಿದ್ದೀನಿ ಭಾವ. ನಿನಗೆ ಕಾರ್ ಹತ್ತು ಅಂದೆ. ಸಾರಿ ಭಾವ, ನಾನು ವಾಪಸ್ ಬರಲ್ಲ. ನಿಮ್ ಪಕ್ಷಪಾತ ಬುದ್ಧಿ ನನಗೆ ಅರ್ಥ ಆಯ್ತು. ನನ್ ಮಗಳನ್ ಒಂಥರ, ನಂದಿನಿನ್ ಒಂಥರ ನೋಡ್ತಾ ಇದ್ದೀರಾ. ಅವಳು ಮನೆಯಿಂದ ಹೋಗಿದ್ದಕ್ಕೆ ನೀವಿಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ. ನನ್ ಮಗಳು ಏಕಾಏಕಿ ಸತ್ತೋಗಿದ್ದಾಳೆ. ನಿಮ್ಮಲ್ಲಿ ಯಾರಿಗೂ ಬೇಜಾರಿಲ್ವಾ? ಸುತ್ತಿ ಬಳಸಿ ಪದೇ ಪದೇ ಅದೇ ವಿಷಯನ ಮಾತಾಡಕ್ ಹೋಗ್ಬೇಡ ದಮಯಂತಿ. ಶಿವಾನಿ ಬಗ್ಗೆ ನಮ್ಮೆಲ್ರಿಗೂ ತುಂಬಾನೇ ದುಃಖ ಆಗಿದೆ. ಶಿವಾನಿ ಸಾಯಿಸಿರೋ ಕೊಲೆಗಾರನ ಹಿಡಿಬೇಕು ಅಂತಾನೆ ಓಡಾಡ್ತಾ ಇದೀವಿ. ಆ ಕೊಲೆಗಾರರು ಸಿಕ್ಕ್ರೆ ನನ್ ಮಗಳು ವಾಪಸ್ ಬರ್ತಾಳ? ನನಗ್ ನ್ಯಾಯ ಸಿಗುತ್ತಾ? ನನ್ ಸಂಕಟ ಕಮ್ಮಿ ಆಗುತ್ತಾ? ಇಷ್ಟು ಹೇಳಿದ್ಮೇಲೆ ನಿಂಗೆ ಅರ್ಥ ಆಗ್ತಾ ಇರೋ ದಮಯಂತಿ. ಅಮ್ಮ, ನೀನಾದ್ರೂ ಹೇಳಮ್ಮ. ಅಣ್ಣ, ಹೋಗಿ ನಂದಿನಿನ ಹುಡ್ಕೊಂಬರೋಣ ಬಾ. ಸರಿ ಅಭಿ. ಹೌದು ರೀ, ತಡ ಆದ್ರೆ ನಂದಿನಿ ಎಲ್ಲಿಗಾದ್ರೂ ಹೋಗ್ಬಿಡ್ತಾಳೆ. ನಾನು ಅಕ್ಕ ಕೂಡ ಬರ್ತೀವಿ. ಒಬ್ಬೊಬ್ರು ಒಂದ್ ಕಡೆ ಹೋಗಿ ಹುಡ್ಕೋಣ. ನಂದಿನಿ, ಯಾಕೆ ಲೆಟರ್ ಬರ್ದಿಟ್ಟು ಹೊರಟೋದೆ? ನಿನ್ಗೇನಾಯ್ತು ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಅಂತ ಗೊತ್ತಾ? ನಮ್ಮ ಹತ್ರ ಹೇಳ್ದೆ ಯಾಕೆ ಹೋದೆ ನಂದಿನಿ? ನಾವ್ ಯಾರೂ ಇಲ್ಲ ಅನ್ಕೊಂಡ್ಯಾ? ಯಾಕೆ ಹೀಗ್ ಮಾಡ್ದೆ? ಸಾರಿ ಅಕ್ಕ, ನನಗಿರ್ಬೇಕು ಅಂತ ಅನ್ನಿಸ್ಲಿಲ್ಲ. ಮತ್ತ್ಯಾಕೆ ವಾಪಸ್ ಬಂದೆ? ಹೋಗ್ಬೇಕು ಅನ್ಕೊಂಡೋಳು ಹೋಗ್ಬೇಕಿತ್ತು ತಾನೆ, ಮತ್ತ್ಯಾಕೆ ಬಂದೆ? ದಮಯಂತಿ, ಸ್ವಲ್ಪ ನಿಲ್ಲಿಸ್ತೀಯಾ? ನಾನು ಹೋಗ್ಬೇಕಾದ್ರೆ ಅಖಿಲ್ ಭಾವ ಬಲವಂತವಾಗಿ ನನ್ನ ಕರ್ಕೊಂಡ್ ಬಂದ್ರು. ದಾರಿಲ್ ಹೋಗೋ ದರಿದ್ರನ ಯಾಕೆ ಮತ್ತೆ ಕರ್ಕೊಂಡ್ ಬಂದೆ ಅಖಿಲ್? ಅವಳು ಹೇಗೆ ದರಿದ್ರ ಆಗ್ತಾಳಕ್ಕ? ದರಿದ್ರ ಅಲ್ದೆ ಅದೃಷ್ಟನಾ? ಅವಳಿಗೂ ಈ ಮನೆಗೂ ಯಾವ ಸಂಬಂಧ ಅಂತ ಕರ್ಕೊಂಡ್ ಬಂದೆ? ಸಂಬಂಧ ಇಲ್ಲ ಅಂತ ನೀನ್ ಯಾಕೆ ಅನ್ಕೋತಿದ್ಯಾ? ನನ್ನ ಕಾಲ್ ಮುರಿದೋಗಿ ನಾನು ವೀಲ್ ಚೇರ್ನಲ್ಲಿದ್ದಾಗ ನನಗೆ ಸೇವೆ ಮಾಡಿದ್ಯಾರು? ನಂದಿನಿ ಅಲ್ವಾ? ಡಿಪ್ರೆಷನಲ್ಲಿ ಬದುಕ್ತಿದ್ದ ನನಗೆ ಧೈರ್ಯ ಹೇಳಿದ್ಯಾರು? ನಂದಿನಿ ಅಲ್ವಾ? ನನಗೆ ಪ್ರೋತ್ಸಾಹ ಕೊಟ್ಟು ನಾನು ನಡಿಬೋದು ಅನ್ನೋ ನಂಬಿಕೆ ಬರ್ಸಿದ್ಯಾರು? ಪ್ರತಿ ಕ್ಷಣ ನನಗೆ ಜೊತೆಯಾಗಿದ್ದಿದ್ಯಾರು? ನಂದಿನಿ ಅಲ್ವಾ? ನನಗೋಸ್ಕರ ಹಗಲು ರಾತ್ರಿ ಎಚ್ಚರ ಇದ್ದು ಸರ್ವಿಸ್ ಮಾಡಿದ್ಯಾರು? ನಂದಿನಿ ಅಲ್ವಾ? ಕಟ್ಕೊಂಡಿರೋ ಹೆಂಡತಿ ನನ್ನ ನಿರ್ಲಕ್ಷ್ಯ ಮಾಡಿದಾಗ, ನನ್ನ ಬಗ್ಗೆ ನನ್ನ ಅಣ್ಣಂದ್ರು ಅತ್ತಿಗೆರು ದುಃಖ ಪಟ್ಟಾಗ, ಅಮ್ಮ ಅಳ್ತಿದ್ದಾಗ ಎಲ್ಲರನ್ನು ಸಮಾಧಾನ ಮಾಡಿದ್ದು ನಂದಿನಿ ಅಲ್ವಾ? ನನ್ನ ಸೇವೆನ ಮಾಡಿದಾಳೆ. ನನಗೋಸ್ಕರ ಬಯಸ್ಕೊಂಡಿದ್ದಾಳೆ ಅಂತ ನಂದಿನಿ ಇವತ್ತು ನಿನ್ನಿಂದ ಮನೆ ಬಿಟ್ಟು ಹೋಗ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ಮನಿರ್ತೀನ? ಇದನ್ನೆಲ್ಲ ಬಿಟ್ಟು ಈ ಮನೆಗೂ ನಂದಿನಿಗೂ ಸಂಬಂಧ ಇಲ್ಲ ಅಂತೀಯಾ? ಹಾಗಿದ್ರೆ ಅವಳನ್ನೇ ಕಟ್ಕೊಂಡು ಸಂಸಾರ ಮಾಡು. ನಮಗೇನಾದ್ರೂ ಆದ್ರೆ ನಿನಗೇನು? ಹೌದು, ನಾನು ನಂದಿನಿನೇ ಮದುವೆ ಮಾಡ್ಕೋತೀನಿ. ನಂದಿನಿ ಬಿಟ್ಟು ನನಗೆ ಯಾರೂ ಬೇಕಾಗಿಲ್ಲ. ನನ್ನ ಮದುವೆ ಮಾಡ್ಕೊಳ್ಳೋ ಹಕ್ಕು ನಂದಿನಿಗೆ ಮಾತ್ರ ಇರೋದು. ನಾನು ಮದುವೆ ಆಗ್ಬೇಕಾಗಿರೋದು ನಂದಿನಿನಾ? ಯಾರು ಏನೇ ಅನ್ಲಿ, ಯಾರು ಬೇಡ ಅನ್ಲಿ, ನಂದಿನಿನೇ ನಾನು ಮದುವೆ ಆಗೋದು.
ನೋಡಿದ್ಯಾ ಅಮ್ಮ ತಮ್ಮ ಹೇಗ್ ಮಾತಾಡ್ದ ಅಂತ? ಶಿವಾನಿ ಸತ್ತೋಗಿದ್ದಾಳೆ ಅನ್ನೋ ನೋವು ಕೂಡ ಇಲ್ದೆ ನಂದಿನಿನ ಮದ್ವೆ ಮಾಡ್ಕೋತಾನಂತೆ. ಸಾವಿನ ಮನೇಲಿ ಏನ್ ಮದ್ವೆ ಅಖಿಲ್? ಬುದ್ಧಿ ಇಲ್ದೆ ಮಾತಾಡ್ತಿದ್ಯಾ? ಅಮ್ಮ, ಬುದ್ಧಿ ಇಲ್ಲದೆ ಮಾತಾಡ್ತಿರೋದು ಅಕ್ಕ. ಅಕ್ಕನ ಮಾತಿಗೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ಈ ಮನೆಗೂ ನಂದಿನಿಗೂ ಸಂಬಂಧ ಇಲ್ಲ ಅಂತ ಹೆಂಗಕ್ಕ ಹೇಳ್ತೀಯಾ? ಅವಳೇನು ನೋವಲ್ಲಿ ಹೇಳಿದ್ರೆ ನೀನ್ ಮುಖದ ಮೇಲೆ ಹೊಡೆದ ಹಾಗೆ ನಂದಿನಿ ಮದ್ವೆ ಮಾಡ್ಕೋತೀನಿ ಅಂತ ಹೇಳದಾ? ಇನ್ನೇನು ಹೇಳ್ಬೇಕಂತೀಯ ಅತ್ತೆ? ಇವತ್ತಲ್ದೇ ಇದ್ರು ಯಾವತ್ತಿದ್ರು ನಾನು ನಂದಿನಿನೇ ಮದುವೆ ಆಗ್ಬೇಕಾಗಿರೋದು. ಒಂದ್ ವೇಳೆ ಶಿವಾನಿ ಬದುಕಿದ್ದಿದ್ರು ನಾನು ಈ ಮಾತಿನ ಮೇಲೆ ನಿಲ್ತಿದ್ದೆ. ಮತ್ತೆ ಈ ಮಾತನ್ನ ಮೊದ್ಲೇ ನನ್ಗೆ ಯಾಕೆ ಹೇಳಿಲ್ವೋ? ನನ್ನ ಮದುವೆ ಮಾಡ್ಕೊ ಅಂತ ಕೇಳದೆ ಹೊರತು ಶಿವಾನಿನ ಮಾಡ್ಕೊ ಅಂತ ನೀನು ಹೇಳ್ದೇನಮ್ಮ? ನನ್ನ ಕೇಳದೆ, ಅಣ್ಣಂದ್ರಿಗೂ ಹೇಳ್ದೆ, ಅಕ್ಕಂಗೆ ಮಾತು ಕೊಟ್ಟೆ. ಆ ಮಾತನ್ನ ಎಲ್ರಿಗೂ ಸ್ಪಷ್ಟವಾಗಿ ಹೇಳ್ದೆ ಮನೆ ಹುಡುಗಿ ಅಂತಂದೆ. ಇಲ್ಲಿ ತನಕ ಮನೆ ಹುಡುಗಿ ಆಗಿದ್ದು ನಂದಿನಿ ಅಲ್ವಾ? ಅಣ್ಣಂದ್ರು ಅತ್ತಿಗೆರ ಜೊತೆಗೆ ನಾನು ಅನ್ಕೊಂಡೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಶಿವಾನಿ ಆತ್ರಪಟ್ಟು ಸೂಸೈಡ್ ಮಾಡ್ಕೊಂಡ್ಲು. ಅದಕ್ಕೆ ಅತ್ತಿಗೆ ಹೇಗೆ ಕಾರಣ ಆಗ್ತಾರೆ? ನಂದಿನಿ ಹೇಗೆ ದೋಷಿ ಆಗ್ತಾಳೆ? ಹೇಳಬೇಕು ಅಂದರೆ ಶಿವಾನಿ ಸಾವಿಗೆ ನಾವೆಲ್ಲರೂ ಕಾರಣನೇ. ಅದಕ್ಕೆ ದುಃಖ ಆಗ್ತಿದೆ. ಹಾಗಂತ ನಂದಿನಿನ ಕೂಡ ದೂರ ಮಾಡಿದ್ರೆ ಆಮೇಲೆ ದುಃಖ ಪಡೋರು ನಾವೇನೆ. ನಂದಿನಿ, ನೀನು ಎಲ್ಲಿಗೆ ಹೋಗೋ ಅವಶ್ಯಕತೆನೂ ಇಲ್ಲ. ನಾನು ಹೇಳ್ತಿದ್ದೀನಿ, ನೀನು ಇಲ್ಲೇ ಇರ್ತೀಯ. ನೀನು ಈ ಮನೆಗೆ ಸೇರಿದೋಳು. ಒಳಗೆ ಹೋಗು. ನಡಿಯಮ್ಮ ನಂದಿನಿ. ಏನೇ ಮಾಡ್ತಿದ್ಯಾ? ತಮ್ಮಯ್ಯ ಮುಖಕ್ಕೆ ಹೊಡ್ದಂಗೆ ಹೇಳಿದ್ನಲ್ಲ, ನನ್ ಮಗಳು ಬದುಕಿದಿದ್ರು ಆ ನಂದಿನಿನೇ ಮದ್ವೆ ಆಗ್ತಿದ್ದೆ ಅಂತ. ಇನ್ನು ಇಲ್ಲಿದ್ ನಾನು ಏನ್ ಮಾಡ್ಲಿ? ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಯಾವ ದಿಕ್ಕು ಇಲ್ದೆ ಇಲ್ಲಿಗೆ ಬಂದೆ, ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಎಲ್ಲೋ ಒಂದ್ ಕಡೆ ಹೋಗ್ತೀನಿ. ಹೋಗಿ ಏನ್ ಮಾಡ್ತೀಯಾ? ಹೋಗಿರೋ ನಿನ್ ಮಗಳನ್ನ ನೆನ್ಸ್ಕೊಂಡು ಅಳ್ತೀಯಾ? ನಿನ್ ಮಗನ್ ಹೆಂಗೆ ಓದಿಸ್ತೀಯಾ? ನೀನ್ ಹೇಗ್ ಬದುಕ್ತೀಯಾ? ನೀನ್ ಹೋದೆ ಅಂದ್ ಮಾತ್ರಕ್ಕೆ ಇಲ್ಲಿ ನಡೆಯೋದು ನಿಂತು ಹೋಗುತ್ತಾ? ಅಖಿಲ್ ನಂದಿನಿನ ಮದ್ವೆ ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ತಾನ? ವಸು ಪಾವನಿ ಊಟ ನಿದ್ರೆ ಬಿಟ್ಬಿಡ್ತಾರ? ಎಲ್ರೂ ಸಂತೋಷವಾಗಿರ್ತಾರೆ. ನಿಮ್ಮಮ್ಮ ಕೂಡ ನಡೆದಿದ್ ಮರ್ತು ಹೋಗ್ತಾರೆ. ಮತ್ತೆ ನಾನು ಏನ್ ಮಾಡು ಅಂತೀಯ ಅತ್ತೆ? ಇಲ್ಲೇ ಇರು. ನಿನ್ನ ಮಗಳ ಸಾವಿಗೆ ಕಾರಣ ಆಗಿರೋ ವಸು ಪಾವನಿ ನಂದಿನಿ ಮೇಲೆ ಸೇಡ್ ತೀರ್ಸ್ಕೊ. ಜೀವನ ಪೂರ್ತಿ ಅವರು ನರಳಿ ಸಾಯೋ ಹಾಗೆ ಮಾಡು. ನಿನಗೆ ನಾನ್ ಜೊತೆಯಾಗಿರ್ತೀನಿ. ನಮ್ ಮಾತಿಲ್ ಎಲ್ ನಡೆಯುತ್ತೆ ಅತ್ತೆ? ನೋಡಿದ್ಯಲ್ಲ, ಮುಖದ ಮೇಲೆ ಹೊಡೆದಂಗ್ ಮಾತಾಡಿದ್ರು. ನಾವು ಕೂಡ ಧ್ವನಿ ಎತ್ತೋಣ ಕಣೆ. ಅವ್ರ ಬಾಯ್ ಮೇಲೆ ಹೊಡೆಯೋಣ. ಶಿವಾನಿ ಸಾವಿಗೆ ಪ್ರತೀಕಾರ ತೀರ್ಸ್ಕೊಳ್ಳೋಣ. ಇಲ್ಲೇ ಇದ್ದು ಹೋರಾಡೋಣ, ಸರಿನಾ? ಹೊಸವ್ರೆ, ಏನು ಹೊಸವ್ರೆ ಯೋಚನೆ ಮಾಡ್ತಾ ಇದ್ದೀರಾ? ದುಡ್ಡಿಂದ ಎಲ್ಲ ಅವಶ್ಯಕತೆಗಳು ಪೂರ್ತಿ ಆಗುತ್ತೆ. ದುಡ್ಡಿಂದಾನೆ ಎಲ್ಲ ಸಮಸ್ಯೆಗಳು ಬರುತ್ತೆ. ನಿಜ ಅಲ್ವೇನ್ರಿ? ಹೌದು ಹೊಸವ್ರೆ, ಅವಶ್ಯಕತೆಗೆ ಮೀರಿರೋ ದುಡ್ಡು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಹೋಗಿರೋ ಆಸ್ತಿ ವಾಪಸ್ ಬಂತು. ಇನ್ನು ಎಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಬಹುದು ಅಂತ ಅನ್ಕೊಂಡ್ವಿ. ಅಖಿಲ್ ಹಾರಿಕಾ ನಡುವೆ ಜಗಳ ದೊಡ್ಡದಾಗಿ ಅಖಿಲ್ ಕಾಲ್ ಹೋಗಿ ಹಾರಿಕಾ ಸಮಸ್ಯೆ ಆಗಿ ಬದಲಾದಾಗ ವಿಚ್ಛೇದನ ಆಗಿ ಅಖಿಲ್ಗೆ ಕಾಲ್ ಬಂದ್ರೆ ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡ್ವಿ. ಆದ್ರೆ ಅಖಿಲ್ ಮದ್ವೆಯಿಂದ ಸಮಸ್ಯೆ ಶುರುವಾಯ್ತು. ಅಮ್ಮ ನಮ್ಮ ಹತ್ರ ಸ್ಪಷ್ಟವಾಗಿ ಹೇಳಿದ್ರು. ಅಮ್ಮನಿಗೆ ನಾವು ಕ್ಲಾರಿಟಿಗೆ ಹೇಳಿದ್ರು. ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ ಹೊಸವ್ರೆ. ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಒಂದು ಪಾಪದ ಜೀವ ಹೋಗೋಕ್ ಕಾರಣ ಆಗೋಯ್ತು. ತುಂಬಾ ನೋವಾಗ್ತಿದೆ ರೀ. ದಮಯಂತಿ ಹೇಳ್ತಿದ್ದಾಳೆ ಅಂತಲ್ಲ,
ನನಗೆ ಗಿಲ್ಟಿ ಫೀಲ್ ಆಗ್ತಿದೆ. ನನ್ನಿಂದಾನೇ ಶಿವಾನಿ ತೀರ್ ಹೋಗಿದ್ದು ಅಂತ ನೋವಾಗ್ತಿದೆ. ಇಲ್ಲ ಹೊಸವ್ರೆ, ಆ ವಿಷಯದಲ್ಲಿ ನೀವು ಕಾರಣ ಅಲ್ಲ. ಶಿವಾನಿ ದುಡುಕ್ಬಿಟ್ಲು. ಯಾರೋ ಪಾಪಿಗಳು ಅವಳನ್ನು ಸಾಯಿಸ್ಬಿಟ್ರು. ಕ್ಯಾಬ್ ಡ್ರೈವರ್ ಸಿಕ್ಕಿದ್ರೇ ಆ ಕೊಲೆಗಾರ ಸಿಕ್ದಂಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿವಾನಿ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡೋಣ.